ರಾಜ್ಯದ ಹಲವು ಕಡೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಜನ ಈ ಸರ್ಕಾರದ ವಿರುದ್ಧವಾಗಿ ಸಿಟ್ಟಿಗೆದ್ದಿದ್ದಾರೆ. ಇಲ್ಲಿ ಕೊಟ್ಬಿಟ್ರು ಅನ್ನುವಂಥದ್ದು ಅಲ್ಲ, ಎಷ್ಟೋ ವರ್ಷಗಳಿಂದ ಈ ರೀತಿಯಾದಂಥ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ, ನಮ್ಮನ್ನು ಯಾರು ಕೇಳೋರಿಲ್ಲ. ನೋಡಿ, ಬಾಗಲಕೋಟೆ ಸಂತ್ರಸ್ತರು ಕೂಡ ಕಿಡಿಕಾರ್ತಾ ಇದ್ದು 2-3 ದಶಕ ಅಂದ್ರೆ 20-30 ವರ್ಷಗಳಿಂದ ಆ ಸಂತ್ರಸ್ತರು ಹೋರಾಡ್ತಾ ಇದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ ಭೂಮಿ ಕಳ್ಕೊಂಡಂತವ್ರು. ಈಗ ಮೊನ್ನೆ 3ನೇ ಹಂತದಕ್ಕೆ ಸಂಬಂಧಪಟ್ಟಂಗೆ 40 ಲಕ್ಷ ರೂಪಾಯಿ ನೀರಾವರಿ ಭೂಮಿಗೆ, 30 ಲಕ್ಷ ರೂಪಾಯಿ ಒಣ ಭೂಮಿಗೆ ಅಂತ ಘೋಷಣೆ ಆಗಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ಡಿಸಿಷನ್ ಬಂದಿದೆ. ಬಟ್ ಇಲ್ಲಿ ತನಕ ಹಣ ರಿಲೀಸ್ ಆಗಿಲ್ಲ. ಈ ಥರ ಭೂಮಿ ಕಳ್ಕೊಂಡಂಥವ್ರು ಲಕ್ಷಾಂತರ ಮಂದಿ ಇದ್ದಾರೆ. ಅವ್ರುಗಳಿಗೇನೂ ಒಂದು ಪರಿಹಾರ ಇಲ್ಲ. ಇಲ್ಲಿ ನೋಡಿದ್ರೆ ಯಾವುದೋ ಒಂದು 2 ದಿನಕ್ಕೆ ನೀವು ಹೋಗಿ ಹೈಕಮಾಂಡ್ ಹೇಳಿದ್ರು, ಕೇರಳದವ್ರು ಹೇಳಿದ್ರು ಅಂತ ಹೇಳ್ಕೊಂಡೆಲ್ಲ ಕಟ್ಕೊಡ್ತೀರಲ್ಲ, ನ್ಯಾಯನ ಇದು ಅಂತ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ರವಿಮುಖಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ಕೇಳ್ಕೊಂಬೋಣ. ದಿನಗಳಾಯಿತು ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಶುರುವಾಗಿ, ಇಂದಿಗೂ ಕೂಡ ಅವರಿಗೆ ಸರಿಯಾಗಿ ಯೋಜನೆ ಮುಕ್ತಾಯವಾಗಿಲ್ಲ. ಎಷ್ಟೋ ಜನ ರೈತರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಅದಕ್ಕೆ ಸಾಕ್ಷಿಯಾದಂಥ ಒಂದು ದೃಶ್ಯವನ್ನು ಹೇಳಿದ್ರೆ, ಸದ್ಯ ನಾವು ಇರೋದು ಬಾಗಲಕೋಟೆ ಹೊರವಲಯದಿರುವಂಥ ಸೀಗಿಕೆರೆ ವ್ಯಾಪ್ತಿ ಏನಿದೆ ಅಲ್ಲಿರುವಂತಹ ಒಂದು ಸ್ವಾಧೀನಕ್ಕೆ ಒಳಪಟ್ಟಂತಹ ಭೂಮಿಯ ದೃಶ್ಯವನ್ನು ತೋರಿಸ್ತಾ ಇದ್ವಿ. ಇಲ್ಲಿ ದೃಶ್ಯದಲ್ಲಿ ನಾವು ಮೊದಲನೇದಾಗಿ ಹೇಳೋದಾದ್ರೆ ಈ ಮಣ್ಣಿನ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ನೇದಾಗಿ ಈ ಒಂದು ಕಪ್ಪು ಮಣ್ಣಿನಿಂದ ಕೂಡಿದಂತಹ ಫಲವತ್ತಾದ ಭೂಮಿ, ಇಲ್ಲಿ ಯಾವುದೇ ಬೆಳೆಯನ್ನು ಬಿತ್ತಿದ್ರು ಕೂಡ ತುಂಬಾ ಸಮೃದ್ಧವಾಗಿ ಬೆಳೆ ಬೆಳೆಯುತ್ತೆ. ಅಂತಹ ಒಂದು ಫಲವತ್ತಾದ ಭೂಮಿ ಇಲ್ಲಿ 20 ಅಡಿ ಅಗೆದರೂ ಕೂಡ ಗಟ್ಟಿಯಾದ ಮಣ್ಣು ಸಿಗೋದಿಲ್ಲ, ಅಂದರೆ ಕೆಂಪು ಮಣ್ಣು ಸಿಗೋದಿಲ್ಲ. ಇಂತಹ ಮನೆಯನ್ನು ಇವರು ಮೊದಲನೇದಾಗಿ ಪುನರ್ವಸತಿಗೆ ಅದನ್ನು ನಿಯೋಜನೆ ಮಾಡಿದ್ದೇನೆ ತುಂಬಾ ಅವೈಜ್ಞಾನಿಕ ಅನ್ನೋ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ, ಅದರಲ್ಲೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಿಂದ ಯೂನಿಟ್ 3ಕ್ಕೆ ಇದನ್ನು ಸ್ವಾಧೀನಪಡಿಸಿಕೊಂಡ ನಂತರ ರೈತರಿಗೆ ಏನು ಪರಿಹಾರ ಕೊಟ್ಟರು ಅನ್ನೋದು ತುಂಬಾ ಎಲ್ಲರನ್ನು ಕಾಡ್ತಾ ಇರುವಂಥ ಪ್ರಶ್ನೆ. ರೈತರಿಗೆ ಇದುವರೆಗೂ ಕೂಡ ಸೂಕ್ತವಾದಂಥ ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ಸೈಟ್ಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಚರಂಡಿ ಆಗಿರ್ಬೋದು, ರಸ್ತೆ ನಿರ್ಮಾಣ ಕಾರ್ಯ ಎಲ್ಲವೂ ಕೂಡ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಏನು 3ನೇ ಯೂನಿಟ್ಗೆ ಸಂಪೂರ್ಣವಾಗಿ ಕೆಲಸ ಕಾರ್ಯ ಚುರುಕಿನಿಂದ ಸಾಗ್ತಾ ಇದೆ. ಆದರೆ ಇದೇ ಭೂಮಿಯನ್ನು ಕಳೆದುಕೊಂಡ ರೈತರು ಇಂದಿಗೂ ಕೂಡ ಸರಿಯಾಗಿ ಅವರಿಗೆ ಪರಿಹಾರ ಸಿಗದೆ ನಿತ್ಯವೂ ಕೂಡ ಕಚೇರಿಗೆ ಅಲಿದಾಡುವಂಥ ಮತ್ತು ಕೋರ್ಟು ಕಚೇರಿಗೆ ಹೋಗುವಂಥ ಪರಿಸ್ಥಿತಿ ಬಂದೋದಿಗೆ. ರೈತರನ್ನು ಮಾತಾಡ್ಸೋಣ, ಇಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲೂ ಭೂಮಿ ಕಳೆದುಕೊಂಡ ರೈತರನ್ನ ವಿಶೇಷವಾಗಿ ನಾನು ಮಾತಾಡ್ತೀನಿ. ಸರ್, ಈಗ ಬೆಂಗಳೂರಿನ ಕೋಗಿಲು ಪ್ರದೇಶದಲ್ಲಿ 4 ದಿನದಲ್ಲಿ ಅವರಿಗೆ ಸರಿಯಾಗಿ ಸ್ಪಂದನೆ ಮಾಡುತ್ತೆ ಸರ್ಕಾರ, ಅವರಿಗೊಂದು ಭರವಸೆ ನೀಡುತ್ತೆ, ನಿಮಗೆ ಮನೆಗಳನ್ನ ಕಟ್ಟಿಕೊಡ್ತೀವಿ ಅಂತಂದು. ನಿಮ್ಮ ಈ ಒಂದು ಯೋಜನೆ 3ನೇ ಹಂತ ಶುರುವಾಗಿ 4,000 ದಿನ ಆಯಿತು, ನಿಮಗೆ ಇದುವರೆಗೂ ಕೂಡ ಪರಿಹಾರ ಸಿಕ್ಕಿಲ್ಲ. ಏನು ಹೇಳ್ತೀರಿ? ಈಗ ನಮ್ಮ ಹಿಂದಕ್ಕೆ ಹಿರಿಯರು ಹಿಡಿದದ್ದು ಆಸ್ತಿನರಿ 50 ಎಕರೆ, ನಾವು 5 ಮಂದಿ ಅಂತಂಬರು ನಾವು ಅಷ್ಟರು ಕೂಡ ಹಿರಿಯರು ಮಾಡಿದ್ದಾರೆ. ಅದು ಹಿರಿಯರು ಮಾಡಿದ್ರಾಗ ಅದಕ್ಕೆ ಬದುಕೋತಿದ್ದೀವಿ, ಅದನ್ನು ಭೂಮಿ ಕಸ್ಕೊಂಡಾರ. ಈಗ ರೊಕ್ಕನೂ ಇಲ್ಲ, ಈ ಕಡೆ ಭೂಮಿನೂ ಇಲ್ಲ. ನಾವು ಎದರಲ್ಲಿ ಬದುಕಬೇಕು? ನಾವು ಅದ್ರ ಮೇಲೆ ಜೀವನ, ಮಕ್ಕಳು ನೌಕರಿ ಇಲ್ಲ, ಏನೂ ಇಲ್ಲ, ನಮ್ಗೆ ಉದ್ಯೋಗನೇ ಇಲ್ಲ. ಇದ್ರ ಮೇಲೆ ನಾವು ಹೆಂಗೆ ಬಾಳೆ ಮಾಡಬೇಕು? ಸರ್, ನೀವೇನು ಹೇಳ್ತೀರಿ ಸರ್ಕಾರದ ಈ ಬಗ್ಗೆ, ನೀತಿ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಸರ್ಕಾರ ಅಂದ್ರೆ ನೋಡ್ರಿ, ಈಗ ನಾವು BTD 3ನೇ ಯೂನಿಟಿಗೆ ಭೂಮಿ ಕಳ್ಕೊಂಡು ರೈತರು ನಾವು DK ಶಿವಕುಮಾರ್ ಅವರೇ, ನೀವು ನಿಮ್ಮ ಮನೆಯಿಂದ ದುಡ್ಡು ಕೊಡಂಗಿಲ್ಲ, ಅದನ್ನ ಸರಿಯಾಗಿ ತನಿಖೆ ಮಾಡಿರಿ. ತನಿಖೆ ಮಾಡಿ ಅದು ಒಂದು ತೀರ್ಮಾನಕ್ಕೆ ಬರ್ರಿ. ನೀವು ಸುಮ್ಮನೆ ಹಂಗೆ ಹಿಂಗೆ ಮಾತಾಡ್ಕೊತ ಕುಂದ್ರಬೇಡ್ರಿ. ಮತ್ತು ಬೆಂಗಳೂರಿನೊಳಗೆ ಕೋಗಿಲೆ ಕ್ರಾಸ್ನಲ್ಲಿ ಆಗಿದ್ದು ಅದಕ್ಕೆಲ್ಲ ಜಸ್ಟ್ ಜಲ್ದಿ ಕೇರಳ ಮುಖ್ಯಮಂತ್ರಿ ಅವರು ಹೇಳಿದ ಕೂಡಲೇ ನೀವು ಅವ್ರಿಗೊಂದು ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ, ಅದನ್ನು ಮಾಡಿಕೊಡ್ತೀವಿ ಅನ್ನೋಕ್ಕಿಂತ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಳೆದುಕೊಂಡು 3ನೇ ಯೂನಿಟ್ನಲ್ಲಿ ಕಳೆದುಕೊಂಡು ರೈತರು ಎಲ್ಲ ಭಾಳ ಹೈರಾಣಾಗ್ಯಾರ. 4,000 ದಿವಸ ಆಯಿತು, ಯಾರೂ ಏನೂ ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಇಲ್ಲಿ MLAಗಳು MP ಗಳು ಇದ್ರ ಬಗ್ಗೆ ಏನೂ ಮಾತಾಡೋವಲ್ರು ಅವರು. ಹೀಗಾಗಿ ನಮ್ಮ 3ನೇ ಯೂನಿಟ್ಗೆ ಸರಿಯಾಗಿ ಸರ್ಕಾರ ನೋಡ್ಬೇಕಿದ್ನ 3ನೇ ಯೂನಿಟ್ ರೈತರು ಇದ್ರ ಬಗ್ಗೆ ಕಾಳಜಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಕ್ಯಾಮ್ರಾಮನ್ ಬಾಬ್.